ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ಗೆ ವಕ್ಫ್ ಬಿಗ್ ಶಾಕ್ ಕೊಟ್ಟ ಮೋದಿ ಪಡೆ. ಲೋಕಸಭೆಯಲ್ಲಿ ಯಾವ ರೀತಿ ಗಲಾಟೆ ಗದ್ದಲ ಮುಗಿಲು ಮುಟ್ಟಿದೆ ಗಮನಿಸ್ತಾ ಇದ್ದೀವಿ. ಅದರ ನಡುವೆಯೂ ಅಂಕಿ ಅಂಶಗಳ ಸಮೇತ ದಾಖಲೆಯ ಸಮೇತ ಕಿರಣ್ ರಿಜಿಜು ಸೇರಿ ಮಿನಿಸ್ಟರ್ಸ್ ಎಲ್ಲ ಮುಗಿಬಿದ್ದಿದ್ದಾರೆ. ಪ್ರತಿಪಕ್ಷಗಳಿಗೆ ಮುಟ್ಟಿ ನೋಡ್ಕೊಳ್ಳುವಂತ ಏಟು ಕೊಡ್ತಾ ಇದ್ದಾರೆ. ದಾಖಲೆ ಸಮೇತ ಇತಿಹಾಸದಲ್ಲಿ ಏನಾಗಿದೆ, ಅಸಲಿಗೆ ಈ ತಿದ್ದುಪಡಿ ತರದೇ ಇದ್ದಿದ್ರೆ ಏನಾಗ್ತಿತ್ತು, ನಾವು ನಿಂತಿರುವ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇಂದ ಹಿಡಿದು ಏನಾಗ್ತಿತ್ತು ಅನ್ನುವ ದಾಖಲೆ ಹಿಡ್ಕೊಂಡು ಗುಡುಕ್ತಾ ಇರೋದನ್ನ ಕೂಡ ನೋಡ್ತಾ ಇದೀವಿ ನಾವು. ಇದರ ನಡುವೆ ನೋಡಿ ಕಾಂಗ್ರೆಸ್ಗೆ ಯಾವ ರೀತಿ ಶಾಕ್ ಕೊಡ್ತಾ ಇದೆ ಬಿಜೆಪಿ ಮತ್ತು ಪ್ರತಿಪಕ್ಷಗಳಿಗೆ ವಕ್ಫ್ ಮರ್ಮಾಘಾತವನ್ನೇ ಕೊಡ್ತಾ ಇದ್ದಾರೆ. ಈಗ ಯಾವ ರೀತಿ ಬದಲಾವಣೆ ಹೆಜ್ಜೆ ಇಡ್ತಾ ಇದೆ, ಹಾಗಾದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನೆಲ್ಲ ಅತ್ಯಂತ ಪ್ರಮುಖ ವಿಚಾರಗಳನ್ನ ಇಟ್ಟಿದೆ, ಆ ಮೂಲಕ ಏನನ್ನ ತರೋದಿಕ್ಕೆ ಹೊರಟಿದ್ದಾರೆ. ಈಗ ಮೋದಿಗೆ ವಕ್ಫ್ ತಿದ್ದುಪಡಿ ವಿಚಾರದಲ್ಲಿ ಮುಸಲ್ಮಾನರೇ ಬಲ ಕೊಟ್ಟಿರೋದು ಮಾತ್ರ ವಿರೋಧಿಗಳಿಗೆ ಅರಗಿಸಲಾರದ ಆಘಾತವೇ ಸರಿ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನೋಡಿ ಕಾಂಗ್ರೆಸ್ಗೆ ಇಂಚಿಂಚು ಲೆಕ್ಕಾಚಾರದ ಸಮೇತ ದಾಖಲೆಯ ಸಮೇತ ಯಾವ ರೀತಿ ಕೌಂಟರ್ ಕೊಟ್ಟಿರೋದು, ಯಾವ ರೀತಿ ಶಾಕ್ ಕೊಟ್ಟಿರೋದು ಅಂತ. ನೀವು ಮುಸಲ್ಮಾನ್ ಪರ ಇದ್ದೀರೋ ವಿರೋಧ ಇದ್ದೀರೋ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿರೋದು. ಇಷ್ಟು ಲಕ್ಷ ಲಕ್ಷ ಪ್ರಾಪರ್ಟಿ, ಲಕ್ಷಗಟ್ಟಲೆ ಎಕರೆಗಳಿವೆಯಲ್ಲ, ಅಂದರೆ ಇಂಡಿಯನ್ ರೈಲ್ವೆ ಇನ್ನಿತರ ಆಸ್ತಿಗಳನ್ನು ಬಿಟ್ಟರೆ ವಕ್ಫ್ ಟಾಪಲ್ಲಿರೋದಲ್ವಾ, ಟಾಪ್ 3ಯಲ್ಲಿ ಅತಿ ಹೆಚ್ಚು ಆಸ್ತಿ ಉಳ್ಳಂಥ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದ್ರೆ ಇದು ಪ್ರೈವೇಟು. ಪಬ್ಲಿಕ್ ಪ್ರಾಪರ್ಟಿ ಬೇರೆ, ರೈಲ್ವೇದು ಬೇರೆ, ಇದು ಪ್ರೈವೇಟು. ವಕ್ಫು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಹೊಂದಿದೆಯಲ್ಲ, ಸರಿ, ಅದನ್ನ ಬಡ ಮುಸಲ್ಮಾನರ ಉಪಯೋಗಕ್ಕೆ, ಮುಸಲ್ಮಾನ್ ಸಮುದಾಯದ ಏಳ್ಗೆಗೆ ಬಳಸಿಕೊಳ್ಳೋದು ಬೇಡ ಅಂತ ಹೇಳ್ತಿದ್ದೀರಲ್ವಾ. ನಿಮಗೆ ಎಷ್ಟು ಧೈರ್ಯ? ಮುಸಲ್ಮಾನ್ ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಅರ್ಚಾಡ್ತಿದ್ದೀರಾ, ಆದರೆ ಅಸಲಿಗೆ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಿದ್ದೀರಲ್ಲ ಅಂತ ಕಿಡಿಕಾರಿರೋದು ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ. ನೀವು ನಿಜಕ್ಕೂ ಮುಸಲ್ಮಾನರ ಏಳ್ಗೆ ಬಯಸ್ತಾ ಇದ್ರೆ ಈ ಬಿಲ್ ಪರವಾಗಿ ನೀವು ನಿಲ್ಬೇಕಿತ್ತು. ಯಾಕಂದ್ರೆ ಭೂಗಳ್ಳರನ್ನ ಮಟ್ಟ ಹಾಕೋದಿಕ್ಕೆ ಈ ಬಿಲ್ ಬರ್ತಾ ಇದೆ. ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ 1 ಇಂಚು ಪ್ರಾಪರ್ಟಿನ, ವಕ್ಫ್ ಪ್ರಾಪರ್ಟಿನ ನಾವು ಟಚ್ ಮಾಡಲ್ಲ. ಸರ್ಕಾರವೇ ದೇಣಿಗೆ ಕೊಟ್ಟು ಅದಕ್ಕೆ ಪಕ್ಕಾ ಪ್ರೂಫ್ ಇದ್ರೆ ಟಚ್ ಮಾಡಲ್ಲ. ಮಹಿಳೆಯರಿಗೆ, ಮಕ್ಕಳಿಗೆ ಏನು ಸಿಗಬೇಕಾಗಿತ್ತೋ ವಕ್ಫ್ ಮೂಲಕ ಅದನ್ನ ಕೊಡಿಸೇ ತೀರ್ತೀವಿ. ಈ ಬಿಲ್ ಅಕ್ಸೆಪ್ಟ್ ಆಗ್ತಾ ಇದ್ದ ಹಾಗೆ, ಕಾಯ್ದೆ ಆಗ್ತಾ ಇದ್ದ ಹಾಗೆ ಮಹಿಳೆಯರಿಗೆ, ಮುಸಲ್ಮಾನ್ ಮಹಿಳೆಯರಿಗೆ ಅತಿ ದೊಡ್ಡ ಕೊಡುಗೆ ಕಾದಿದೆ ಅನ್ನುವಂಥ ಅನೌನ್ಸ್ಮೆಂಟ್ JPC ಇದೆಲ್ಲವನ್ನು ರೆಕಮೆಂಡ್ ಮಾಡಿದೆ. ಅದನ್ನು ಚಾಚು ತಪ್ಪದೆ ತರೋದಿಕ್ಕೆ ಹೊರಟಿದ್ದಾರೆ. ಟ್ರಿಬ್ಯುನಲ್ ಅಲ್ಲಿ ಯಾವ ರೀತಿ ಇರುತ್ತೆ ಮತ್ತು ಅಲ್ಲಿ ಸಮಸ್ಯೆ ಇತ್ಯರ್ಥ ಆಗದಿದ್ರೆ ಮೇಲಿನ ಕೋರ್ಟ್ಗೆ ಹೋಗೋದಿಕ್ಕೆ ಅವಕಾಶ ಇರುತ್ತೆ, ಎಲ್ಲ ವಿವರಿಸ್ತಾ ಹೋಗ್ತಾರೆ ಕಿರಣ್ ರಿಜಿಜು ಅವರು. ಸರಿ, ಹಾಗಾದ್ರೆ ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡೋ ಈ ಬಿಲ್ಲನ್ನು, ಅಂದ್ರೆ ನಿಜವಾಗಿ ಮುಸಲ್ಮಾನರಿಗೆ ಆಸ್ತಿ ಬಳಕೆ ಆಗ್ಬೇಕಲ್ವಾ. ಇಷ್ಟು ಲಕ್ಷ ಎಕರೆ ಆಸ್ತಿ ಯಾರ್ಯಾರಿಗೆ ಬಳಕೆ ಆಗಿದೆ ಮುಸಲ್ಮಾನರಿಗೆ ಲೆಕ್ಕ ತೋರಿಸ್ಬೇಕಲ್ವಾ. ಯಾವ ರೀತಿ ಅವರ ಕ್ಷೇಮಾಭಿವೃದ್ಧಿಗೆ, ಯಾವ ರೀತಿ ಅವರ ಎಜುಕೇಶನ್ಗೆ, ಯಾವ ರೀತಿ ಅವರ ಏಳ್ಗೆಗೆ ಬಳಕೆ ಆಗಿದೆ ಲೆಕ್ಕ ತೋರಿಸ್ಬೇಕಲ್ಲ ಇಷ್ಟು ದಿನ. ಆದರೆ ಭೂಗಳ್ಳರ ಪಾಲಾಗಿದೆ, ಇಂತಿಂಥ ರಾಜಕಾರಣಿಗಳು ಕಬಳಿಸಿದ್ದಾರೆ, ಲೀಸ್ಗೆ ಕೊಟ್ಟು ದುಡ್ಡು ಯಾರ ಪಾಲಾಗಿದೆ, ಎಲ್ಲದಕ್ಕೂ ಕೂಡ ಈಗ ಇನ್ವೆಸ್ಟಿಗೇಷನ್ಗೆ ಇಳಿಸಿದ್ರೆ ದೊಡ್ಡವರು ಬಣ್ಣನೇ ಬಯಲಾಗುತ್ತೆ ಅಂತಾನೆ ಆರೋಪ ಇರೋದಲ್ವಾ. ಸೊ ಬಡವರಿಗೆ, ಮುಸಲ್ಮಾನರಲ್ಲಿ ಹಿಂದುಳಿದವ್ರಿಗೆ ನೇರವಾಗಿ ಇನ್ನು ಮುಂದೆ ವಕ್ಫ್ ಅನುಕೂಲ ಆಗುತ್ತೆ. ಅದನ್ನು ಮಾಡೋದಕ್ಕೆ ಹೊರಟಿದ್ರೆ ಕಾಂಗ್ರೆಸ್ ವಿರೋಧಿಸ್ತಿದೆ ಅಂದರೆ ಮುಸಲ್ಮಾನ್ ಕಡು ವಿರೋಧಿ ಕಾಂಗ್ರೆಸ್ ಅಂತ ವಾಗ್ದಾಳಿಯನ್ನು ನಡೆಸಿರೋದು ಕಿರಣ್ ರಿಜಿಜು. ಮೋದಿ ಟೀಮ್ ಸರಿಯಾಗಿ ಕಾಂಗ್ರೆಸ್ನ ವಿರುದ್ಧ ಈಗ ಆಕ್ರಮಣವನ್ನೇ ನಡೆಸ್ತಾ ಇದೆ. ನೋಡಿ, ಈಗ ಕಲೆಕ್ಟರ್ ಆಫೀಸರ್ ಅಬೋವ್ ಕಲೆಕ್ಟರ್ ಅಂದ್ರೆ ಆ ಅಧಿಕಾರಿ, ಮೇಲಾಧಿಕಾರಿ ಯಾವ ರೀತಿ ಡಿಸ್ಪ್ಯೂಟ್ ಅನ್ನ, ಗೌರ್ಮೆಂಟ್ ಲ್ಯಾಂಡ್ ಆಗಿದ್ದು ಡಿಸ್ಪ್ಯೂಟ್ ಆದರೆ ಅವರು ಇತ್ಯರ್ಥ ಮಾಡ್ತಾರೆ. ಮತ್ತೆ ಟ್ರಿಬ್ಯುನಲ್ 3 ಜನ ಮೆಂಬರ್ಸ್ ಅನ್ನ ಹೊಂದಿರುತ್ತೆ ವಿತ್ ಫಿಕ್ಸ್ಡ್ ಟೆನ್ಯೂರ್. ಯಾವ ರೀತಿ ಬದಲಾವಣೆಯನ್ನ ಮಾಡೋಕೆ ಹೊರಟಿದ್ದೀವಿ ಮತ್ತು ಟ್ರಿಬ್ಯುನಲ್ ಯಾವ ರೀತಿ ಇರುತ್ತೆ, ಅದರಿಂದ ಮೇಲಕ್ಕೆ ನಾವು ಬೇರೆ ಕೋರ್ಟ್ಗೆ ಹೋಗೋದಕ್ಕೆ ಏನು ಅವಕಾಶ, ಎಲ್ಲವನ್ನು ವಿವರಿಸ್ತಾ ಇದ್ದಾರೆ. ಮತ್ತು ಮುಸಲ್ಮಾನ್ ಸಂಘಟನೆಗಳೇ ಈ ವಕ್ಫ್ ಬಿಲ್ ಅನ್ನ ಸ್ವಾಗತ ಮಾಡಿವೆ. ಎಷ್ಟು ಸಂಘಟನೆಗಳು, ಮುಸಲ್ಮಾನ್ ಸಂಘಟನೆಗಳು ಇದನ್ನು ಸ್ವಾಗತಿಸಿವೆ ಅನ್ನುವ ಲೆಕ್ಕ ಇಟ್ಟು ಗುಡುಗಿದ್ದಾರೆ. ಯಾಕಂದ್ರೆ ನಿಜವಾಗಿ ಇದು ಪ್ರಾಸ್ಪೆಕ್ಟಿವ್, ಇದರಿಂದ ಯಾರಿಗೂ ತೊಂದರೆ ಅಲ್ಲ, ಅಭಿವೃದ್ಧಿಗಾಗಿ, ಇದು ನಿಜವಾಗಿಯೂ ಏಳಿಗೆಗಾಗಿಯೇ ತರ್ತಿರೋದು ಅಂತ ಮುಸಲ್ಮಾನ್ ಸಂಘಟನೆಗಳೇ ವೆಲ್ಕಮ್ ಮಾಡಿವೆ. ನೋಡಿ, ವಿಜುವಲ್ಸ್ ನೋಡ್ತಾ ಇದ್ದೀವಿ. ಭೋಪಾಲಲ್ಲಿ ಯಾವ ರೀತಿ ವಕ್ಫ್ ಬಿಲ್ ಮಂಡನೆ ಆಗ್ತಿದ್ದಂತೆ ಸಂಭ್ರಮಾಚರಣೆ, ಮುಸಲ್ಮಾನ್ ಮಹಿಳೆಯರು ಬುರ್ಖಾ ಧರಿಸಿ ರಸ್ತೆಗಿಳಿದು ಶುಕ್ರಿಯಾ ಮೋದಿಜಿ ಅಂತ
ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ. ಮಹಿಳೆಯರು ಪುರುಷರು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಮುಸಲ್ಮಾನ್ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿವೆ. ವಕ್ಫ್ ತಿದ್ದುಪಡಿ ಪರವಾಗಿ ಮುಸಲ್ಮಾನ್ ಮಹಿಳೆಯರಂತೂ ಬಹಳ ಚೆನ್ನಾಗಿ ಅದನ್ನು ವೆಲ್ಕಮ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮುಸಲ್ಮಾನ್ ಮಹಿಳೆಯರ ರ್ಯಾಲಿ ಆಗ್ತಾ ಇದೆ. ಹಾಗೆ ಪ್ರಧಾನಿ ಮೋದಿ ಸರ್ಕಾರ ನಿರ್ಧಾರಕ್ಕೆ ನಮ್ಮ ಬೆಂಬಲವಿದೆ, ಭೂಗಳರಿಗೆ ಮಾತ್ರ ವಕ್ಫ್ ಬಿಲ್ ಕಂಡ್ರೆ ಭಯ, ನಾವಿದನ್ನ ವೆಲ್ಕಮ್ ಮಾಡ್ತೀವಿ ಅಂತ ಮುಸ್ಲಿಂ ಬೋರ್ಡ್ ವಿರುದ್ಧವೇ ಹಿಮಾಯತ್ ಸಂಘಟನೆ ನೋಡಿ ತಿರುಗಿಬಿದ್ದಿದೆ. ಜಮಾಯಿತ್ ಹಿಮಾಯತ್ ಇಸ್ಲಾಂ ಸಂಘಟನೆ ವಕ್ಫ್ ಬಿಲ್ ಪರವಾಗಿ ನಿಂತಿದ್ದು ಈ ಮುಸ್ಲಿಂ ಬೋರ್ಡ್ ವಿರುದ್ಧವೇ ತಿರುಗಿ ಬಿದ್ದಿದೆ. ಸೊ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನ್ ಸಮುದಾಯ ಇದನ್ನ ವೆಲ್ಕಮ್ ಮಾಡ್ತಿರೋದು ಮೋದಿಗೆ ಸಿಗ್ತಿರುವ ಆನೆ ಬಲ ಈ ವಿಚಾರದಲ್ಲಿ. ಹಾಗೆ ಕಿರಣ್ ರಿಜಿಜು ಹೇಳ್ತಾರೆ, ವಿರೋಧ ಪಕ್ಷದಲ್ಲಿ ಇವತ್ತು ಸುಮ್ಮನೆ ಕೂತಿರೋರು ಎಷ್ಟೋ ಜನಕ್ಕೆ ಈ ವಕ್ಫ್ ಬಿಲ್ ತಿದ್ದುಪಡಿ ಆಗಬೇಕಾಗಿದೆ, ಓಪನ್ ಆಗಿ ಹೇಳ್ಕೊಳ್ತಾ ಇಲ್ಲ, ಆದರೆ ನಮ್ಮ ಹತ್ರ ನೇರವಾಗಿ ಹೇಳ್ಕೊಂಡಿದ್ದಾರೆ, ಬಹಳ ಉತ್ತಮ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ಕೊಂಡಿದ್ದಾರೆ ಅಂತ ಅಟ್ಯಾಕ್ ಮಾಡಿರೋದು. ಸೊ ಓವರ್ ಆಲ್ ಕಾಂಗ್ರೆಸ್ ಅನ್ನ ಈ ವಿಚಾರದಲ್ಲಿ ವಕ್ಫ್ ವಿಚಾರದಲ್ಲಿ ಹೇಗೆಲ್ಲ ಮೂಲೆ ಗುಂಪು ಮಾಡಬಹುದೋ ಮಾಡ್ತಿದ್ದಾರೆ. ಯಾಕಂದ್ರೆ ವಿತ್ ಡಾಕ್ಯುಮೆಂಟ್ ಇರೋದು 123 ಪ್ರಾಪರ್ಟಿಗಳನ್ನ ಇದುವರೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ವಕ್ಫ್ಗೆ ಕೊಟ್ಟಿದ್ರು. ಅಕಸ್ಮಾತ್ ಏನಾದ್ರೂ ನಾವು ಈ ಬಿಲ್ ಅನ್ನ ತರದೆ ಹೋಗಿದ್ರೆ ಇವತ್ತು ನಾವು ನಿಂತಿರುವಂತಹ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕೂಡ ವಕ್ಫ್ದಾಗ್ತಿತ್ತು. ಯಾಕಂದ್ರೆ ಅವರು ಕಳೆದ ವರ್ಷ ಕ್ಲೇಮ್ ಮಾಡಿದ್ದಾರೆ, UPA ಇದ್ದಾಗ ಸರ್ಕಾರದ 123 ಪ್ರಾಪರ್ಟಿಗಳನ್ನ ಅತ್ಯಂತ ಪ್ರಮುಖ ಜಾಗದಲ್ಲಿರುವಂತಹ ಸರ್ಕಾರಿ 123 ಜಾಗಗಳನ್ನ ವಕ್ಫ್ ಬೋರ್ಡ್ಗೆ ಕೊಟ್ಟಿದ್ದಾರೆ ಅಂತ ವಿತ್ ಡಾಕ್ಯುಮೆಂಟ್ಸ್ ಅಟ್ಯಾಕ್ ಮಾಡ್ತಾರೆ. ಮತ್ತು ಏನೆಲ್ಲ ಕ್ಲೇಮ್ ಮಾಡೋದಕ್ಕೆ ಬಂದಿದ್ರು ವಕ್ಫ್ ಬೋರ್ಡ್ ಯಾವ್ಯಾವ ರೀತಿಯಲ್ಲಿ ಎಲ್ಲವೂ ತಮ್ಮದೇ. ಈಗ ವಿಧಾನಸೌಧ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಚರ್ಚೆ ಆಯ್ತಲ್ವಾ, ಆ ರೀತಿ ನಾವು ನಿಂತಿರುವಂಥ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕೂಡ ನಮ್ಮದೇ ಅಂತ ಕ್ಲೇಮ್ ಮಾಡ್ತಿದ್ರು. AIUDF ಚೀಫ್ ಬದ್ರುದ್ದೀನ್ ಅಜ್ಮಲ್ ಕ್ಲೇಮ್ ಮಾಡಿದ್ರು. ಮತ್ತು ಅದ್ರ ಸುತ್ತಮುತ್ತ ನ್ಯಾಷನಲ್ ಕ್ಯಾಪಿಟಲ್ ಅಲ್ಲಿರುವಂತಹ ಅತ್ಯಂತ ಪ್ರಮುಖ ಜಾಗಗಳೆಲ್ಲ ವಕ್ಫ್ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ಳೋಕ್ಕೂ ಬರ್ತಾ ಇದ್ದಾರೆ. ಹಾಗಾದ್ರೆ ಇದು ಮುಂದುವರಿಬೇಕಾ ಹೀಗೆ ಅನ್ನುವಂತ ಅಟ್ಯಾಕ್ ಮಾಡ್ತಾರೆ. उसके बाद 1970 से एक केस चल रहा था दिल्ली के अंदर में. दिल्ली के अंदर में हमारा सीजो कॉम्प्लेक्स है, पार्लियामेंट बिल्डिंग है, कई प्रॉपर्टीज है, और इसको वक्फ बोर्ड, दिल्ली वक्फ बोर्ड ने क्लेम किया कि ये वक्फ प्रॉपर्टीज है. उसके बाद ये केस चल रहा था अदालत में. उस समय UPA सरकार ने पूरा सारा जमीन को डी नोटिफाई करके वक्फ बोर्ड को दे दिया. 123 प्रॉपर्टी. अगर आज हम ये संशोधन लेके नहीं आते तो जिस सदन में हम बैठे हैं, ये पार्लियामेंट बिल्डिंग, इसको भी क्लेम किया जा रहा था. ನೆನಪಿಟ್ಕೊಳ್ಳಿ, ಇದು ಐತಿಹಾಸಿಕ ಹೆಜ್ಜೆ, ಐತಿಹಾಸಿಕ ಬದಲಾವಣೆ. ಇದನ್ನ ಯಾರು ಬೆಂಬಲಿಸ್ತಿದ್ದಾರೋ, ಯಾರು ವಿರೋಧಿಸ್ತಿದ್ದಾರೋ ಅವರು ಶತಮಾನಗಳವರೆಗೂ ನೆನಪಿಸ್ಕೊಳ್ತಾರೆ ಜನ. ನೆನಪಿಟ್ಕೊಳ್ಳಿ, ಅದನ್ನು ನೆನಪಿಟ್ಕೊಂಡು ನೀವು ಮಾತಾಡಿ. ಅಸಲಿಗೆ ಮುಸಲ್ಮಾನರ ಅಭಿವೃದ್ಧಿ ಆಗಬೇಕು ಅಂದ್ರೆ ಇದನ್ನ ವಿರೋಧಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗುಡುಗಿರೋದು ಡಾಕ್ಯುಮೆಂಟ್ ಸಮೇತ. ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತಿಲ್ಲ, ವಿತ್ ಡಾಕ್ಯುಮೆಂಟ್ಸ್ ಏನಾಗಿದೆ ಇತಿಹಾಸದಲ್ಲಿ ಅಂತ ಕಿರಣ್ ರಿಜಿಜು ಮಹಾಪ್ರಹಾರವನ್ನೇ ನಡೆಸಿದ್ದಾರೆ ವಿರೋಧ ಪಕ್ಷಗಳ ವಿರುದ್ಧ. ನೋಡಿ, ಈಗ ಆರ್ಟಿಕಲ್ 370 ಮತ್ತು ರಾಮ ಮಂದಿರದ ಅಷ್ಟೇ ಮಹತ್ವವಾಗಿ ಇದನ್ನು ಕನ್ಸಿಡರ್ ಮಾಡ್ತಿದೆ ಮೋದಿ ಸರ್ಕಾರ. ಅತಿ ದೊಡ್ಡ ಬದಲಾವಣೆ ನೆಹರು ಅವ್ರ ಕಾಲದಲ್ಲಿ ಬಂತು. ಮನಮೋಹನ್ ಸಿಂಗ್ ಅವರು ಕೆಳಗಿಳಿಯುವ ಮುನ್ನ ಸರ್ವೋಚ್ಚ ಅಧಿಕಾರವನ್ನು ಕೊಟ್ಟು ಹೋದ್ರು. ಹಾಗಾದ್ರೆ ಬೇಕಾಗಿದ್ದನ್ನೆಲ್ಲ ವಶಪಡಿಸಿಕೊಳ್ಳುವಂಥ ಪರಮೋಚ್ಚ ಅಧಿಕಾರವನ್ನು ಕೊಟ್ಟಿರುವ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡ್ತಿರುವ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಇದ್ರು ಅವರ ಉಪಯೋಗಕ್ಕೆ ಬರದೆ ಹೋಗ್ತಿರುವಂಥ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡದಿದ್ರೆ ಹೇಗೆ ಅಂತ ಅತಿ ದೊಡ್ಡ ಸ್ಟೆಪ್ ಅನ್ನ ತಗೊಳ್ತು. ಕಳೆದ ವರ್ಷನೇ ಮಂಡನೆ ಆಯ್ತು, ಅದಕ್ಕೆ ವಿರೋಧ ವ್ಯಕ್ತವಾಗಿ JPCಗೆ ಹೋಯ್ತು. ಟೈಮ್ ತಗೊಂಡ್ರು, 5 ತಿಂಗಳು ಟೈಮ್ ತಗೊಂಡ್ರಲ್ಲ. ಯಾಕೆ? ಅಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ ಬಂತು. ವಿರೋಧ ಇದ್ದಿದ್ರೆ ಆ ಎಲೆಕ್ಷನ್ ಅಲ್ಲಿ ಗೊತ್ತಾಗ್ಬಿಡ್ತಿತ್ತು. ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ಭರ್ಜರಿ ಗೆಲುವು, ಡೆಲ್ಲಿ ಎಲೆಕ್ಷನ್ ಅಲ್ಲಿ ಭರ್ಜರಿ ಗೆಲುವು. ವಕ್ಫ್ ಬೋರ್ಡ್ ವಿಚಾರ ಇದ್ರೂ ಕೂಡ ಮುಸಲ್ಮಾನರಿಂದ BJPಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಬಿತ್ತು. ಡೆಲ್ಲಿಯಲ್ಲಿ ನೋಡಿದ್ದೀವಿ ನಾವು. ಇದೆಲ್ಲ ಆಗ್ತಿದೆ ಅಂದ್ರೆ ನಿಜವಾಗಿ ಮುಸಲ್ಮಾನರ ಬೆಂಬಲ ಇದಕ್ಕಿದೆ, ಮುಸಲ್ಮಾನ್ ಮಹಿಳೆಯರ ಬೆಂಬಲ ಇದಕ್ಕಿದೆ ಅನ್ನೋದು ಕ್ಲಿಯರ್ ಆಯ್ತು. ಸೊ ಆ ಎಲೆಕ್ಷನ್ ಮರುದಿನವೇ ಮೋದಿ ಗುಡುಗಿದ್ರು, ಸಂವಿಧಾನದಲ್ಲಿ ಇಲ್ಲದ ವಕ್ಫ್ ಅನ್ನ ನಾವು ಅನ್ಯಾಯದ ದಾರಿಯಲ್ಲಿ ಸಾಗೋದಿಕ್ಕೆ ಬಿಡಲ್ಲ. ಇದು ಇಲ್ವೇ ಇಲ್ಲ ಸಂವಿಧಾನದಲ್ಲಿ.
ಓಲೈಕೆಗಾಗಿ ಕಾಂಗ್ರೆಸ್ ಅತಿರೇಕದ ಹೆಜ್ಜೆಯನ್ನ ಇಟ್ಟಿದ್ದಕ್ಕೆ ಇದು ಒಂದು ಸಾಕ್ಷಿ ಅಂತ ನೇರ ಪ್ರಹಾರ ಮಾಡಿದ್ರು. ಅಲ್ಲಿಂದ ಶುರುವಾಗೇ ಬಿಡ್ತು ಪ್ರಕ್ರಿಯೆ. ಈಗ ಇಲ್ಲಿಗೆ ಬಂದು ತಲುಪಿದೆ. NDA ಕೂಟದ ಪಕ್ಷಗಳೆಲ್ಲ ಬಿಜೆಪಿ ಕೈ ಬಲಪಡಿಸೋದು ಖಚಿತವಾಗಿದೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಕೂಡ ಏನು ಅನ್ಯಮನಸ್ಕರಾಗಿದ್ದಂತೆ ಕಾಣಿಸ್ತಾ ಇಲ್ಲ. ಎಲ್ಲ ಕ್ಲಿಯರ್ ಆಗಿದ್ದು. ರಾಜ್ಯಸಭೆಯಲ್ಲೂ ವ್ಯವಸ್ಥೆ ಮಾಡಿಕೊಂಡಿದ್ದು. ಕ್ರಾಸ್ ವೋಟಿಂಗ್ ಆಗಿ ವಕ್ಫ್ ಬಿಲ್ಗೆ ಬೆಂಬಲ ವ್ಯಕ್ತವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಈಗ ಮೋದಿಗೆ ವಕ್ಫ್ ಬಲ ಸಿಕ್ಕಿದೆ. ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಡೋ ಮೂಲಕ ಮೋದಿ ಸರ್ಕಾರ 3.0 ಅತಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.